ಆತ್ಮೀಯ H-News16 ಅರ್ಥಾತ್ ಸಿತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ವಯಮ್ಮ ಮಲ್ಲಪ್ಪ ಯೋಧಾವ. ಆದ್ಮೇಲೆ ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ಇವತ್ತು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಅದರ ಡೆತ್ ನೋಟ್ದಲ್ಲಿ ಬರೆದಿಟ್ಟಂತ ಎಲ್ಲ ಉಲ್ಲೇಖಗಳನ್ನು ನೋಡಿದಾಗ ಕೂಡ ಸಚಿನ್ ಅದು ಡೆತ್ ನೋಟ್ ತಗೊಂಡು ನಾವು ನಿನ್ನೆ ಕಮಿಷನರ್ ಹತ್ತಿರ ನಾವೆಲ್ಲ ಪಕ್ಷದ ಅಧ್ಯಕ್ಷರು, ಪಕ್ಷ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಕಮಿಷನರ್ ಹತ್ತಿರ ಹೋದಾಗ ಕಮಿಷನರ್ ಹೇಳಿದ್ರು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ವ್ಯಾಪಾರ ಮಾಡಿಸಿ ಅಂತಕ್ಕಂಥ ಕೂಡ ಹೇಳಿ ಕಳಿಸ್ಕೊಡ್ತೀವಿ. ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶೆಕಿಲ್ ಅಂಗಡಿ ಅಂತಕ್ಕಂಥವು 4 ಗಂಟೆಗಿಂತ ಹೆಚ್ಚು ನಮಗೆ ಒಳಗೆ ಕುಂದಿರಿಸಿ ಟೈಮ್ ಬರೀ ವೇಸ್ಟ್ ಮಾಡಿ ಬರೀ ಫೋನ್ನಲ್ಲಿ ಬಿಸಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫರ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಿರಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತೇಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೈವಾಡ್ಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಆ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದರನ್ನು ಭಾಗವಹಿಸಿದ್ರೆ ತಕ್ಷಣ ಹೇಳ್ಬೋದಾಗಿತ್ತು, ಕಮಿಷನರ್ ಹೇಳ್ಬೋದಾಗಿತ್ತು, SP ಹೇಳ್ಬೋದಾಗಿತ್ತು. ಆದಷ್ಟು ಇದಕ್ಕೆಲ್ಲ ಶಾಸಕರು, ಮಠಾಧೀಶರು ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ಇದನ್ನು ತಕ್ಷಣ ಎಫರ್ ಮಾಡ್ಕೊಂಡು ಇನ್ಕ್ವೈರಿ ಮಾಡಂತ ಹೇಳ್ಬೋದಾಗಿತ್ತು. ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಈಗಲೂ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ, ಮಧ್ಯಾಹ್ನ 2 ಗಂಟೆ ಒಳಗಾಗಿ ಎಫರ್ ಆಗಲಿಲ್ಲ ಅಂದರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸಿದ್ರೆ, ಮತ್ತು ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆರವಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರ ದಿನದ ಮುಂದೆ ಇದು ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಅವ್ರ ಮನೆಗೂ ಹೋಗಿ ನಾವೆಲ್ಲರೂ ಕೂಡ ಪಕ್ಷ ಅಧ್ಯಕ್ಷನಿಂದ ಎಲ್ಲರೂ ಹೋಗಿ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಶೆಕಿಲ್ ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏಕವಚನದಲ್ಲಿ ನೀನು ಮಾತಾಡಿದಾನೆ ಎಲ್ಲರೂ ಕೂಡ ನಾವು ಅದಾದಮೇಲೆ ನಾವು ಬರ್ತಿದ್ದೇವೆ. ಅದು ಅಲ್ಲಿ ತನಕ ನಾವು ಬರ್ಲಿಕ್ಕೆ ಬರೋಂಗಿಲ್ಲ. ಮತ್ತು ನಮ್ಮ ಮನೆ MP ನಗರ ಬರ್ತಾನೆ ಅಲ್ಲಿ ಹೋಗಿ ಎಫ್.ಐ.ಆರ್ ಮಾಡೋಂತಕ್ಕಂಥ ಕೂಡ ಏಕವಚನದಲ್ಲಿ ಮಾತಾಡಿದಾನೆ. ಅವ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಂತ ಕೂಡ ಇದು ಯಾವುದೇ ಇದು ಇರ್ತಕ್ಕಂಥ ಇದು CBIಗೆ ಒಪ್ಪಿಸ್ಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ. ಜೀವನ್ ನಾವು ಬರೆದಿಟ್ಟೆ ಡೆತ್ ನೋಟ್ದಲ್ಲಿ ಬರೆದಿಟ್ಟು ಅವ್ರು ತೀರ್ಕೊಂಡಿದ್ಮೇಲೆ ಆತ್ಮಹತ್ಯೆಗಳ ಮೇಲೆ ಆಲ್ರೆಡಿ ಸೂಪರ್ ಯಾರಿಗೆ ಕೊಟ್ಟಂತ ಹೆಸರು ಕೂಡ ಹಿಡಿದಾನ. ಅವ್ರ ಫೋಟೋಗಳು ಕಳಿಸಿದ್ದೆ ತರಿಸ್ಕೊಂಡಿದ್ದು ಅದು ಕೂಡ ಗೊತ್ತಾಗಿದೆ. ಯಾರು ಅಂತಕ್ಕಂಥ ಕೂಡ ಇನ್ಕ್ವೈರಿ ಕೂಡ ಮಾಡಿದ್ದೀನಿ. ಅವ್ರಿಗೆ ಕೂಡ ಎಲ್ಲ ಡೀಟೇಲ್ ನನ್ನ ಕೆಳಗಿದೆ. ಅದು ಪ್ರಸಂಗದ ನಾನು ಅದು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನಾಲ್ಕು ಗಂಟೆ ನಮ್ಮ ಶಾಸಕರಿಗೆ ಕುಂದ್ರಿ ಹಾಕ್ಯಾರ. 4 ಗಂಟೆ ರೆಸ್ಪೆಕ್ಟ್ ಮಾಡಿ ಅವ್ರು ಬಿಡ್ರಿ. ಏಕವಚನದಾಗ ಮಾತಾಡಿ ಜಾತಿ ನಿಂದನೆ ಮಾಡಿದ್ದಾರೆ. ಕೇಸ್ ಅವರಿಗೆ ಅವ್ರದ್ದು ಆಗ್ಬೇಕು. ಅಲ್ಲ ಮೇಡಮ್, ಮಾಡಬೇಕಲ್ಲ, ಸಮಸ್ಯೆ ಮೈಕಲ್ ಚಾಲು ಮಾಡಿ ಸರ್. 4 ಗಂಟೆ ಕುಂದ್ರ ಹಾಕಿದ್ದಾರೆ. ಹಿಂಬರ ಕೊಡಕ್ಕೆ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರತಿಯೊಂದು ಸರ್ಕಾರ ಮಾಡಿದ್ವಿ. ಕಾರಣ ಅಂದ್ರೆ
ಇದಕ್ಕೆ ತಪ್ಪು ಕೊಡ್ರಿ ಸರ್, ನೀವು ಸ್ವಲ್ಪ ಇದಕ್ಕೆ ಬೈತ ಕಾಳಜಿ ಕಡಿಮೆ ಮಾಡಿ ಅಂತ ಯಾಕಂದ್ರೆ ಸರ್ ಒಬ್ಬ ಹಿರಿಯರು ಸರ್ ನೀವು, ತಾಲೂಕು ಅಧಿಕಾರಿ ಹಿರಿಯರು ಸರ್ ನೀವು, ಯಾಕೆ ನೀವು ಇಲ್ಲಿ ಸರಿಯಾಗಿ ನೀವು ಇದು ಮಾಡಿಲ್ಲ? ಒಬ್ಬ ಡಾಕ್ಟರ್ ಈ ಟೈಪ್ ಮಾಡಕತ್ತಾನಪ್ಪ ಅಂದ್ರೆ ಹಿರಿಯರದವ್ರು ಯಾಕೆ ಕೇಳಿಲ್ಲ? ಒಂದೇ ಎರಡನೇ ಸರ್, ಈಗ ಇದು ಪ್ರತಿಯೊಬ್ಬರು ನಾವು ದಿವಸ ಬರ್ತೀವಿ ಡಾಕ್ಟ್ರ್, ಪ್ರತಿಯೊಬ್ಬರು ಬೈಕ್ ಕೇಳ್ತಾರೆ ಸರಿಯಾಗಿ ಡಾಕ್ಟ್ರ್ ಬರೋದಿಲ್ಲ, ಡಾಕ್ಟ್ರ್ ಇರೋದಿಲ್ಲ, ಬರೀ ಇದನ್ನ ಹೇಳಕತ್ತಾರೆ. ಅದಕ್ಕಾಗಿ ಇದು ಮುಂದೆ ನಿಮ್ಮ ಉದ್ದೇಶ ಇರ್ತಾರೆ, ಮತ್ತು ನೀವು ಯಾವುದೋ ಏನು ಡಾಕ್ಟ್ರ್ ಮಾಡಿದ್ದು ಎಲ್ಲ ತಪ್ಪು ನೋಡಿ ಮುಂದೆ ಕೊಟ್ಟು ಅದಕ್ಕಾಗಿ ನೀವು ಇವತ್ತು ಯಾವುದೋ ಪರಿಸ್ಥಿತಿಲಿ ಶೀಘ್ರದಲ್ಲಿ ಸ್ಥಳದಲ್ಲೇ ಕ್ರಮ ತಗೋಬೇಕು ಸರ್. ನಾ ಹೇಳೋಂಗಿಲ್ಲ ಒಂದು ವರ್ಷ ಆತ್ರಿ ಅವ್ರು ಕ್ರಮ ಕೈಗೊಳ್ಳಲ್ರಿ. ಯಾಕೆ ಇವಾಗ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂದ್ರೆ ನಾವು ಬಂದ್ ಮಾಡಿ ಇದಕ್ಕೆ ನಮ್ಮ ಇದೆ ನಮಗಿಲ್ಲ, ನಮಗೆ ಇವತ್ತು ನೀವು ಸರ್ ರೇಟಿಂಗ್ ನಾವು ಕೊಡ್ಬೇಕು ನೀವು. ಆಮೇಲೆ THO ಸರ್ ಏನ್ ಹೇಳ್ತಾರೋ, ನಾವು ಇದನ್ನ DHO ಹೇಳ್ತೀವಿ, ಜಿಲ್ಲಾ ಇವ್ರಿಗೆ ಹೇಳ್ತೀವಿ ಅಂತಾರೆ. ಇವತ್ತು ಇಲ್ಲಿ ಸಾರ್ವಜನಿಕರ ಪರಿಸ್ಥಿತಿ ಇವತ್ತಿನ ದಿನ ಅದನ್ನ ನೋಡ್ಕೋಬೇಕು. ಇವರು ಆಕ್ಷನ್ ಮಾಡ್ತಾರೋ 1 ವಾರ 15 ದಿನ, ಇನ್ನೊಂದು 20 ದಿನ ಬಿಟ್ಟು ಅಲ್ಲಿ ಮಟ್ಟ ಯಾವ ಡಾಕ್ಟರ್ ನೋಡ್ತಾರೋ. ಆಮೇಲೆ ಈಗ ನಾವು ಇಷ್ಟು ಸಾರ್ವಜನಿಕರು ಊರು ಹಿರಿಯರು ಎಲ್ಲರೂ ಬಂದಿವಿ, ಮೆಂಬರ್ಗಳು ಬಂದಿವ, ಎಲ್ಲರೂ ಬಂದು ನಾವು ಹೇಳಕ್ಕಾಗ್ಲಿ ಅವರು ನೀವು ಹೇಳಕತ್ತಿದ್ದ ಸುಳ್ಳ, ನೀವ ಸುಳ್ಳು ಹೇಳಕತ್ತೀರಿ, ನಾ ಕರೆಕ್ಟ್ ಅದ ನಂತರ ಡಾಕ್ಟರ್ ಪಬ್ಲಿಕ್ ಮೇಲೆ ಅದು ತಾಲೂಕಾ ಆಫೀಸರ್ ಮುಂದೆ ಹೇಳ್ತಾರೆ. ತಾಲೂಕಾ ಆಫೀಸರ್ ಅದಕ್ಕೆ ಗೋನ್ ಆಡಿ ಸೊಕ್ಕಾರ ಅಂತಂದ್ರ ಇದ್ರದ ಆಡಳಿತ ಯಾವ ಲೆವೆಲ್ಗೆ ಐತಂತ ನೀವು ವಿಚಾರ ಮಾಡ್ಬೇಕಾಕೈತಿ. ಯಾಕಂದ್ರೆ ಪಬ್ಲಿಕ್ ಇವತ್ತು ನೀವು ಆಕ್ಷನ್ ಏನ್ ತಗೋತಿರ್ತಾರೆ, ಇವತ್ತು ಸಸ್ಪೆಂಡ್ ಮಾಡ್ತೀರಾ ಮಾಡಿಲ್ಲ, ಎಲ್ಲ ಸಾರ್ವಜನಿಕರು ನಾವು ಬೇರೆ ಕಡ್ಕೊಂಡು ಡಾಕ್ಟರ್ ಫ್ರೀ ಸರ್ವಿಸ್ ಮಾಡಿಸ್ತೀವಿ. ಅದು ಸಂಪೂರ್ಣವಾಗಿ ದುರ್ಬಲ. ಈಗ ಅದೊಂದೇ ಇಲ್ಲ, ಈಗ ಗ್ರಾಮಸ್ಥರಾಗಲಿ, ಪತ್ರಕರ್ತರಾಗಲಿ, ಇನ್ನುಳಿದಂಥ ಎಲ್ಲ ಬೇರೆ ಊರಿನ ಸದಸ್ಯರಾಗಲಿ ಹಲವಾರು ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ. ಒಂದೇ ಅನುದಾನದ ಬಗ್ಗೆ ಅಲ್ಲ, ಈಗ ನಾವು ಅವರು ನಿಮ್ಮ ಮುಂದೆನೇ ಈಗ ನೋಡಿದ್ದೀವಿ, ನಮಗೂ ಕಣ್ಣಿಗೆ ಕಾಣ್ತಾ ಇದೆ ಎಷ್ಟೊಂದು ಮಿಸ್ಮ್ಯಾನೇಜ್ಮೆಂಟ್, ಅಧಿಕಾರ ದುರ್ಬಳಕೆ, ಆಮೇಲೆ ಪೇಷಂಟಿಗೆ ಎಷ್ಟು ತ್ರಾಸ ಆಗುತ್ತೆ, ಆಮೇಲೆ ಎಕ್ಸ್ಪೈರಿ ಡ್ರಗ್ಸು, ಆಮೇಲೆ ಒಂದಿಷ್ಟು ಡ್ರಗ್ಸ್ಗಳು ಎಕ್ಸ್ಪೈರಿ ಆಗಲಾರ್ದು ಡ್ರಗ್ಸ್ಗಳನ್ನೂ ಅಲ್ಲಿ ಹೋಗಿದ್ದಾರೆ. ಅವನ್ನೆಲ್ಲ ನಿಮ್ಮ ಮುಂದೆ ನೋಡಿದ್ದೀವಿ. ಈಗ ಪ್ರತಿಯೊಂದ್ರ ಬಗ್ಗೆನೂ ನಾವು ಕೂಲಂಕುಷವಾಗಿ ಅದೇನಾಯ್ತಲ್ಲ ಒಂದು ವರದಿ ರೆಡಿ ಮಾಡಬೇಕು. ಈಗ ನಮ್ಮ ಮೇಲಾಧಿಕಾರಿಗಳಿಗೆ ಲೆಟರ್ ಕಳಿಸ್ತೀವಿ. ಆಮೇಲೆ ಆದಷ್ಟು ಸಾಧ್ಯವಾದಷ್ಟು ಬರುವಂಥ ದಿನಗಳೊಳಗೆ ಹಿಂಗೆ ಆಗ್ಲಾರ್ದಂಗೆ ನೋಡ್ಕೋತೀನಿ. ಆಮೇಲೆ ಇದನ್ನೇನು ಮಾಡಿದ್ರಲ್ಲ ಅವ್ರ ಮೇಲೆ ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳೋಕೆ ಏನೈತಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇದು ಮಾಡ್ತೀನಿ. ಆಮೇಲೆ ಮೇಲಾಧಿಕಾರಿಗಳಿಗೂ ಒತ್ತಡ ಇದೆ. ನಮ್ಮ ಅಧಿಕಾರ ಇದ್ರೊಳಗೆ ಬರೋಂಗಿಲ್ಲ. ನಮ್ಮ ಅಧಿಕಾರಿಗಳೊಳಗೆ ಏನೇನು ಬರ್ತಾವಲ್ಲ ಅಷ್ಟೇ ಮಾಡ್ಬೋದು. ನಮ್ಮ ಇದು ಅಧಿಕಾರಿಗಳೊಳಗೆ ಏನೈತಿ, ನಮ್ಮ ಮೇಲಾಧಿಕಾರಿಗಳಿಗೆ ಕ್ರಮ ಜರುಗಿಸುವಂಗ ಒಂದು ವರದಿ ರೆಡಿ ಮಾಡಿ ಕೊಡ್ಬೋದು. ಅದ್ರ ಬಗ್ಗೆ ನಾ ಏನೈತಲ್ಲ ಕೂಲಂಕುಷವಾಗಿ ಯಾವುದೇ ಇದನ್ನಿರಲಾರ್ದು ವರದಿ ರೆಡಿ ಮಾಡ್ತೀವಿ ಸರ್. ವೈದ್ಯರನ್ನು ಬದಲಾವಣೆ ಮಾಡ್ತೀರಿ? ಅದು ಇಮಿಡಿಯೇಟ್ ಸಾಧ್ಯದ್ರಲ್ಲೇ ಆಗುತ್ತೆ. ಅಷ್ಟು ಆಶ್ವಾಸನೆ ನಾ ಕೊಡ್ತೀವಿ. ಅಮಾನವೀಯ ಹಾಗೆಲ್ಲ ಆಗಬಾರ್ದು. ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ರದ್ದು ಅದು ಆ ಸೌಲಭ್ಯಗಳನ್ನ ಕೊಡೋಕ್ಕೆ ನಾವು ಫಂಡು ರಿಲೀಸ್ ಆಗುತ್ತೆ ನಮಗೆ. ಆಮೇಲೆ ಅದನ್ನು ಯೂಸು ಮಾಡ್ಕೋಬೇಕು. ಮತ್ತು ಬಂದಂಥ ಪ್ರತಿಯೊಬ್ಬ ರೋಗಿಗಳಿಗೆ ಅದರೊಳಗೆ ನಾವು ನಮ್ಮ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯೊಳಗೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ. ಅದು ನಮ್ಮ ಆಗಬಾರ್ದಾಗಿತ್ತು, ಆಗೈತೆ ಅಂತಂದ್ರೆ ನಾವು ಅವ್ರ ಮೇಲೆ ಕ್ರಮ ಸರ್. ಈಗ ಡ್ರಗ್ಸ್ ಸ್ಟಾಕ್ ಹೋಗ್ತಾರಲ್ಲ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀರಿ? ಅದನ್ನ ಈಗ ಇದು ಮಾಡ್ತೀನಿ ಸರ್. ಯಾವ್ಯಾವ ಎಕ್ಸ್ಪೈರಿ ಡ್ರಗ್ಸ್ ಎಷ್ಟು ಅದಾವು, ಅದರ ಅಮೌಂಟ್ ಎಷ್ಟೈತಿ, ಅದನ್ನು ರಿಕವರಿ ಬರೆಯುವಾಗ ನಾವು ವರದಿ ರೆಡಿ ಮಾಡ್ತೀವಿ ಸರ್. ಬಾಣಂತಿಯರು ಸಾವು ಎಲ್ಲಿಯೂ ಆಗಬಾರ್ದು ನನ್ನ ಕೇಳಿದ್ರೆ. ಯಾಕಂದ್ರೆ 2 ಜೀವ ಇರ್ತಾವೆ, 1 ಜೀವ ಇರೋಂಗಿಲ್ಲ, 2 ಜೀವ ಇರ್ತಾವೆ, ಎಲ್ಲಿಯೂ ಆಗಬಾರ್ದು. ಅದಕ್ಕೆ ಏನೈತಿಲ್ಲ 100ಕ್ಕೆ 101 ನಾವು ಕಾಳಜಿ ತೊಗೊಂಡ್ರೆ ಕಡಿಮೆ ಬಾಣಂತಿಯರು ಸಾವು ಆಗಬಾರ್ದು. ಅಲ್ಲ ಇದು ಯಾವ ಕೇಳಕತ್ತಾವು ಇಲ್ಲಿ ಕಡಪ PH ಒಳಗೆ ಇವರು ವೈದ್ಯರ ನಿರ್ಲಕ್ಷ್ಯದಿಂದ ಆಗಬಾರ್ದು ಅಂತ ಪ್ರಶ್ನೆ. ನಾನು ಅದನ್ನೇ ಹೇಳ್ತೀನಿ ಸರ್, ಎಲ್ಲಿಯೂ ಆಗಬಾರ್ದು ಆ ಥರ. ನಾವು ಕಟ್ಕೊಳ್ಳೋಂತಲ್ಲ ಎಲ್ಲಿಯೂ ಆಗಬಾರ್ದು. ಅದ್ರ ಬಗ್ಗೆ ನಾವು ಅತಿ ಜಾಗರೂಕತೆ ವಹಿಸ್ಬೇಕು. ಆಮೇಲೆ ನಾವು ಈಗಾಗಲೇ ನಾವು ಎಲ್ಲ PSC ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ತಿಳಿಸಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕು, ಜಾಗೃತಿ ವಹಿಸ್ಬೇಕು ಅಂತೇಳಿ ಅದ್ರ ಪ್ರಕಾರ ನಾವು ನೋಡ್ಕೋತಾ ಇದ್ದೀವಿ. ಇದನ್ನು ನಾವು ಈಗ ಏನು ನೀವು ಇದಕ್ಕೆ ಇದೈತಿಲ್ಲ, ಇದು ಅಮಾನವೀಯ. ಈ ರೀತಿ ಆಗಬಾರ್ದು. ಬಂದಂಥ ಗರ್ಭಿಣಿಯರಿಗೆ ಈ ರೀತಿ ಆಗಬಾರ್ದು. ಯಾಕಂದ್ರೆ 3 ದಿವಸ ಇವರು ನೀರಿಲ್ಲದೆ ಇರ್ತಾರಂತಂದ್ರೆ ಇನ್ಫೆಕ್ಷನ್ ಆಗುವಂಥ ಸ್ಥಿತಿ ಜಾಸ್ತಿ ಇರ್ತಾವೆ. ಅದನ್ನೇನಿತ್ತು ನಾವು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಡ್ತೀವಿ. ಪೂರ್ಣ ನಿಷ್ಕಾಳಜಿ ಮಾಡತ್ತಾರ ಅಂತ ಹೇಳ್ತೀನಿ. ನಾ ಇದ್ರ ಬಗ್ಗೆ ಎಳ್ಳಷ್ಟು ನಾ ಏನಂತಲ್ಲ ನಿಮಗೆ ಪಬ್ಲಿಕ್ ಹೇಳಿದ್ದಾಗಲಿ, ನೀವು ಪತ್ರಿಕಾ ಮಾಧ್ಯಮದವ್ರು ಮಿತ್ರರು ಹೇಳಿದ್ದಾಗಲಿ ನಾ ಯಾವುದಕ್ಕೂ ಇಲ್ಲ ಅಂತಿಲ್ಲ. ಯಾಕೆ ಕಣ್ಮುಂದೆ ಕಾಣಕತ್ತಾವ. ಇದಕ್ಕೆ ಅಂಗಡಿ ಹುಣ್ಣಿಗೆ ಅಂಗಡಿ ಕನ್ನಡಿ ಬೇಕಾಗಿಲ್ಲ, ಕಣ್ಣಿಗೆ ಕಾಣದತ್ತೆ ಎಲ್ಲರಿಗೂ. ಈಗ ಎಲ್ಲ ಊರನ್ನ ಹಿರಿಯರು ಬಂದಾರ, ನಿರಾಧಾರ ಅಂತ ತಿಳ್ಕೊಂಡು ಎಲ್ಲರ ಸಮ್ಮುಖದೊಳಗೆ ಓಪನ್ ಆಗಿ ಹೇಳ್ತಾರಲ್ಲ ವೈದ್ಯರು, ಇದಕ್ಕೆ ತಾವು ಏನೋ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ ಸರ್? ಅದು ನಿರಾಧಾರ ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಆಧಾರ ಇಟ್ಕೊಂಡು ಎಲ್ಲ ಹೇಳ್ತೀರಿ. ಆಮೇಲೆ ನಾವು ನಮ್ಮ ತಪ್ಪಿದ್ದಾಗ ಇನ್ನೊಬ್ಬರು ತಪ್ಪ ಮೇಲೆ ತಪ್ಪು ವಹಿಸು ತಪ್ಪಾಗತ್ತೆ. ಯಾಕಂದ್ರೆ ನಾವು ತಪ್ಪು ಮಾಡತ್ತೀವಿ ಮೊದ್ಲೇ. ಅಲ್ಲ ಈಗ ಏನೇನೈತಿ ಅದನ್ನ ನೋಡಿದ್ರಲ್ಲ,
ಅದು ಸರಿ ಐತೋ ತಪ್ಪೈತೋ ಅದನ್ನ ಹೇಳಿ. ಇಲ್ಲ ನಾವು ಈ ಕಣ್ಣಿಗೆ ಕಾಣಕತ್ತದಲ್ರಿ ತಪ್ಪಿದ್ದು ಅದನ್ನೇನಿದ್ದಿಲ್ಲ ನಾನು ಕುಲಕೃಷಿ ವರದಿ ರೆಡಿ ಮಾಡಿಬಿಟ್ಟು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ರೆಡಿ ಇನ್ನು ಇರುವಂಥ ಡಾಕ್ಟ್ರಲ್ಲಿ ಬಾನ ಈಗ ನಾನೇ ಇದ್ದು ನೋಡ್ಕೊಂಡು ಹೋಗ್ತೀನಿ ಸರ್ ಫಸ್ಟ್. ಯಾಕಂದ್ರೆ ಆ ರೀತಿ ಆಗ್ತು ನನಗೀಗ. ಈಗ ನಾನೇ ಇದ್ದು ಅದನ್ನ ಏನೈತಲ್ಲ ಅದು ಫಾಲೋ ಅಪ್ ಮಾಡಿ ಈಗ ನಾಳೆಯಿಂದ ಬೇರೆ ಡಾಕ್ಟರ್ಗಳಿಗೆ ಹೇಳ್ತೀನಿ. ಡೆಪ್ಟೇಷನ್ ಮೇಲೆ 3 ದಿವಸ ಅವ್ರಿಗೆ ವರ್ಕ್ ಮಾಡೋಕ್ಕೆ ಕೊಟ್ಟಿರ್ತೀವಿ ನಾವು. ಆ ದಿನಗಳಲ್ಲಿ ಅವ್ರ ಪೇಷಂಟ್ಗಳು ಸೌಲಭ್ಯ ಕೊಡ್ಬೇಕು. ಈಗ 3 ದಿವಸ ಇಲ್ಲಿ ಹಾಕಿರ್ತೀವಿ ನಾವು. ಏನು ಮಾಡ್ಕೊಂಡು ಡ್ಯೂಟಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕು. ಖರ್ಚು ಮಾಡೋಕೆ ಕ್ಲರ್ಕ್ ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನ್ಯೂಸನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.